ಜನತೆ ಆಶೀರ್ವಾದ, ಎಲ್ಲ ಮುಖಂಡರ ಆಶೀರ್ವಾದ, ಎಲ್ಲ ಕಾರ್ಯಕರ್ತರು ಎಲ್ಲರೂ ಆಶೀರ್ವಾದದಿಂದ ಇವತ್ತು DCC ಬ್ಯಾಂಕ್ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ನಮ್ಗೆ ಸಿಕ್ಕಿದೆ. ಅದು ಯಾವಾಗಲೂ ಸಿಕ್ಕಿರಲಿಲ್ಲ. ಸೊ ನಾವು ಹೇಳಿದ್ದೀವಿ, ನಾವು 13 ಜನ ಪ್ಯಾನಲ್ ಮಾಡಿದ್ದೀವಿ. ಆ ಪ್ಯಾನಲ್ ಮುಖಾಂತರ ನಾವು ಸೀಟ್ ನಿಲ್ಲಿಸಿದ್ವಿ ಅಂತ ಹೇಳಿದ್ವಿ. ಸೊ ಅದ ನಂತರ ಸ್ವಲ್ಪ ವ್ಯತ್ಯಾಸಗಳು ಹಾಕಿ ಕೆಲವು ಸೀಟ್ ಹೆಚ್ಚು ಕಮ್ಮಿ ಆಗಿದವು. ಇವತ್ತು ಸನ್ಮಾನ್ಯ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಪ್ರೆಸ್ ಮಾಡ್ಕೊಂಡು ಬರ್ತಾ ಇದ್ರು. ಇತ್ತು ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರು ಅಲ್ಲಿದಾರು, ಅಲ್ಲಿ ನಾವು ಮುಗಿಸೋದು ಅಲ್ಲಿ ಹೋಗ್ತೀವಿ ಅಂದಾಗ ಅವರು ಡೀಟೇಲ್ ನಾವೆಲ್ಲ ಮಾತಾಡ್ತೀವಿ. ಅದಕ್ಕೆ ಮೊದಲನೇದಾಗಿ ಜಿಲ್ಲೆ ಜನತೆಗೆ, ರೈತರಿಗೆ, ಜಿಲ್ಲಾ ಎಲ್ಲ ಸಚಿವರಿಗೆ, ಶಾಸಕರಿಗೆ, ನಮ್ಮ ಅಭಿಮಾನಿಗಳಿಗೆ, ಕಾರ್ಯಕರ್ತರ ಮುಖಾಂತರ ಅನಂತ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಹೇಗಲ್ಲ 29 ವರ್ಷದ ನಿರಂತರ ಹೋರಾಟ, ನಾವು ಬ್ಯಾಂಕ್ ತಗೋಬೇಕಂತ ಬಹಳ ದಿವಸ ಪ್ರಯತ್ನ ಮಾಡ್ತಿದ್ವಿ. ಆದರೂ ನಮ್ಗೆ ಕೆಲವೊಂದು ಸೀಟ್ ಬರ್ತಿದ್ದೀವಿ, ನಮಗೆ ಬಹುಮತ ಮಾಡಕ್ ಆಗ್ತಿರಲಿಲ್ಲ. 1 ಸೀಟ್ ಗೆದ್ದವ್ ನಾವು ಅಧ್ಯಕ್ಷ ಮಾಡ್ಕೊಂಡು ಹೋಗಿದ್ವಿ. ಅಂದ್ರೆ 1 ಗೆದ್ದವ್ರ ಕಾಯಂ ಅಧ್ಯಕ್ಷ ಆಗಿ ಪೂರ್ಣ ಪ್ರಮಾಣ. ನಾನು ಮೊದಲು ಹೇಳಿ ನಿಮ್ಗೆ, ಚುನಾವಣೆಗಿಂತ ಮುಂಚೆ ನಾವು ಈ ಸಲ DCC ಬ್ಯಾಂಕ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಪೇಕ್ಷ ಬ್ಯಾಂಕ್ ನಮ್ದ ಮಾಡ್ಬೇಕು ಅಂತೇಳಿ ಇವತ್ತು ಜನ ನಮಗೆ ತೀರ್ಪು ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದಾರೆ. ಅದಕ್ಕೆ ಅವ್ರಿಗೂ ನಾನು ಧನ್ಯವಾದ ಹೇಳುತ್ತಾ, ಮುಂದಿನ ದಿನಮಾನದಲ್ಲಿ ನಾವು ಬ್ಯಾಂಕಿನ ಬಹಳ ಪ್ರಾಮಾಣಿಕವಾಗಿ 5 ವರ್ಷ ನಿರಂತರವಾಗಿ ರೈತರ ಸೇವೆ ಮಾಡ್ತೀವಿ, ಗ್ರಾಹಕರ ಸೇವೆ ಮಾಡ್ತೀವಿ, ನೌಕರ ಒಳ್ಳೆ ಕೆಲಸ ಎಲ್ಲ ಮಾಡ್ತೀವಿ. ಈಗೆಲ್ಲ ಸುಮಾರು ಅಂದ್ರೆ 16 ಸ್ಥಾನಕ್ಕೆ ಚುನಾವಣೆ ನಡೆದಿದ್ವಿ. 16 ಸ್ಥಾನ ಪಟ್ಟಿ ನಾವೆಲ್ಲರೂ ಅಂದ್ರೆ 7 ಜನ ಅವಿರೋಧ ಆಯ್ಕೆ ಆದ್ರು, 7 ಜನ. ಆಮೇಲೆ ಅದ್ರ ನಂತರ ಇವತ್ತು ಅಪ್ಪಾಸಾಹೇಬ್ ಕುಲಗಡೆ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಮಾಂದೇ ದೊಡ್ಡಗೌಡ 3 ಜನ ಗೆದ್ರು. ಅದ್ರ ಜೊತೆಗೆ ಅಂದ್ರೆ ಸನ್ಮಾನ್ಯ ಉಸ್ತುವಾರಿ ಸಚಿವರು ಅವ್ರದೇ ಆದಂತ ಕೆಲವೊಂದು ಕ್ಯಾಂಡಿಡೇಟ್ಗಳಿದ್ದು. ಎಕ್ಸಾಂಪಲ್ ಅಂದ್ರೆ ಕಾರವಾರಕ್ಕೆ ಅವರ ಅವಿರೋಧ ಆಯ್ಕೆ ಮಾಡ್ಬೇಕಂತೇಳಿ ಅವ್ರು ಹೇಳಿದ್ರು. ಅವತ್ತು ಅವ್ರ ಪ್ರಕಾರ ಅವಿರೋಧ ಆಯ್ಕೆ ಆಯ್ತು. ಅದರಂತೆ ಕಿತ್ತೂರಲ್ಲಿ ನಾವೆಲ್ಲ ವಿಕ್ರಮ್ ಇನಾಮದಾರ್ ಅವರು ಸಪೋರ್ಟ್ ಮಾಡಿದ್ವಿ. ಮಾನ್ಯ ಅಂದ್ರೆ ಅಲ್ಲಿ ಶಾಸಕ ಬಾಬಾ ಸಾಹೇಬ್ ಸತೀಶ್ ಅವರು ಒಂದು ಕ್ಯಾಂಡಿಡೇಟ್ ಮಾಡಿದ್ರು. ಇವತ್ತಂದ್ರೆ ಅವ್ರ ಶಾಸಕರವರ ಸಹೋದರ ಗೆದ್ದಿದ್ದಾರೆ ಅಲ್ಲಿ. ಹಿಂಗಾಗಿ ಕೆಲವು ಸಲ ನಮ್ಮಲ್ಲಿ ವ್ಯತ್ಯಾಸ, ಭಿನ್ನಾಭಿಪ್ರಾಯ, ನಮ್ಮಲ್ಲಿ ಸ್ವಲ್ಪ ಅಸಮಾಧಾನ ಎಲ್ಲ ಇದ್ದು. ಸೊ ಮುಂದಿನ ದಿನಮಾನ ಅವನ್ನೆಲ್ಲ ನಾವು ಸರಿ ಮಾಡ್ಕೊಂಡು ಹೋಗೋ ಕೆಲಸ ನಾವು ಮಾಡಿದ್ವಿ. ಅದಕ್ಕೆ ತಮ್ಗೆ ಹೇಳ್ದಂಗ ನಾವೆಲ್ಲರೂ, ಯಾಕಂದ್ರೆ ಎಲ್ಲಾ ಜಿಲ್ಲೆಯಲ್ಲಿ ಜನ ಏನ್ ಮಾತಾಡ್ತಾರೆ ಅಂದ್ರೆ, ನಾವಿದ್ರ ಬ್ಯಾಂಕ್, ನಾವಿಲ್ಲ ಬ್ಯಾಂಕ್ ಇಲ್ಲ ಅಂತಿದ್ರು, ನಾವಿದ್ರ ಬ್ಯಾಂಕ್ ನಡೀತಿದ್ದಿಲ್ಲ, ಬ್ಯಾಂಕ್ ಹೋಗ್ತಿದ್ರು. ಅಂತವ್ರಿಗೆ ನಾವು 5 ವರ್ಷ ಪ್ರಾಮಾಣಿಕವಾಗಿ ಬ್ಯಾಂಕ್ ಚಲೋ ನಡೆಸಿ, ಇನ್ನೂ ಹೆಚ್ಚಿಗೆ ಡಿಪಾಸಿಟ್ ಮಾಡಿ, ಹೆಚ್ಚಿಗೆ ಲಾಭ ಮಾಡಿ ಜಿಲ್ಲೆ ಜನತೆ ತೋರಿಸಿ. ಇತ್ತೀಚೆಗೆ 3-4 ದಿನದಲ್ಲಿ ಸಿಕ್ಕಾಪಟ್ಟೆ ಅಪವಾದ ಮಾಡಿದವರಂತ ಸುಳ್ಳು ಅಪಪ್ರಚಾರ, ಮತದಾರನ ಪ್ರಭಾವ ಬೀರ್ಬೇಕಂತ ಎಲ್ಲ ಸುಳ್ಳು ಅಪವಾದ ಮಾಡಿದಾರೆ. ಏನೋ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಅಪವಾದ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಮುಂದಿನ ದಿನಮಾನದಲ್ಲಿ ಅತ್ಯಂತ ಡಿಟೇಲ್ ಆದಂತ ಉತ್ತರ ಕೊಡ್ತೀವಿ. ಅಂದ್ರೆ ಡಿಟೇಲ್ ಇವತ್ತು ನಾವು ಅದು ಕೊಡಕ್ಕೆ ಕೊಡಲ್ಲ ರೀ, ಡಿಟೇಲ್ ಅವ್ರು ಕೊಡ್ತದ್ದು. ಅದಕ್ಕೆ ಇವತ್ತೆಲ್ಲ ಯಾಕಂದ್ರೆ ಮಾನ್ಯ ಉಸ್ತುವಾರಿ ಸಚಿವರು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರೆಲ್ಲರೂ ಸಹಕಾರದಿಂದ ನಾವು ಅಂದ್ರೆ ಇನ್ನೂ ಈ ಬ್ಯಾಂಕಿನ ಗಟ್ಟಿಯಾಗಿ ಎಲ್ಲ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತೀವಿ. ಮತ್ತು ವಿಶೇಷವಾಗಿ ಯಾಕಂದ್ರೆ ರಾಜಕೀಯ ಆಯ್ಕೆ ಮಾಡಿದ ಅವರು ನಮ್ಮ ಗುಂಪಿಗೆ ಬೆಂಬಲ ಕೊಡ್ತಾರೆ. ಅದರಂತೆ ಸನ್ಮಾನ್ಯ ಗಣೇಶ್ ಹುಕ್ಕೇರಿ ಅವರು ಫೋನ್ ಮಾಡಿ ನಾವು ನಿಮ್ ಜೊತೆಗೆ ಇರ್ತು ಅಂತ ಹೇಳಿದರು. ಬಾಬಾ ಸಾಹೇಬ್ ಪಾಟೀಲ್ ಅವರು ನಮ್ಮ ಜೊತೆಗೆ ಇರ್ತು ಅಂತ ಇದ್ರು. ನಾವೆಲ್ಲರೂ ಕೂಡಿ ಸುಮಾರು 13 ಜನ ಅವಧಿ ಪ್ರಾಮಾಣಿಕ ಬ್ಯಾಂಕ್ ನಡೆಸೋ ಪ್ರಯತ್ನ ಮಾಡಿದ್ವಿ. 3 ಜನ ಅಷ್ಟೇ ವಿರೋಧ ಲೆಕ್ಕ ಹಾಕೋರಿ. 13 ಜನ ನಾವು ಒಂದೇ ಗ್ರೂಪ್ ಆಗಿ ಬ್ಯಾಂಕ್ ಏನು ಧಕ್ಕೆ ಬರ್ದಂಗೆ ಅವ್ರಿಗಿಂತ ಒಳ್ಳೆ ಕೆಲಸ ಮಾಡಿ, ಅವ್ರಿಗಿಂತ ಇನ್ನೂ ಹೆಚ್ಚಿನ ಲಾಭ ಮಾಡಿ ಜಿಲ್ಲೆ ಜನತೆಗೆ ತೋರಿಸ್ತೀವಿ. ಅಂದ್ರೆ ಅವ್ರು ಇದ್ರಷ್ಟೇ ಬ್ಯಾಂಕ್ ನಡೆದಿಲ್ಲ, ಅವ್ರಿಲ್ಲ ಬ್ಯಾಂಕ್ ನಮ್ಗೆ ನಡೀತಿ ತಂದಿದ್ವಿ. ಅದಕ್ಕೆ ಎಲ್ಲ ನಾವು ಈ ಮುಖಾಂತರ ಎಲ್ಲ ಏನು PKP ಸೊಸೈಟಿ ಅದಾವು ಅಥವಾ ನಮ್ಮೆಲ್ಲ ನೌಕರಸ್ಥರು ಅದಾರು ಅವ್ರಿಗೆಲ್ಲ ಈ ಪ್ರೆಸ್ ಮುಖಾಂತರ ಸಂದೇಶ ಕೊಡ್ತೀವಿ. ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ನಾವು ಯಾರ ಜೊತೆ ದ್ವೇಷ ಮಾಡಲ್ಲ. ನಮ್ಗೆ ವೋಟ್ ಹಾಕಿದಾರು ಬಿಟ್ಟರು ಆಯ್ತು, ನಾವು ಯಾರಿಗೂ ದ್ವೇಷ ಮಾಡೋದು, ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಾವು ನಿಮಗೆ ಮಾತು ಕೊಟ್ಟಾಗ ನಮ್ಮ ಮಾತನ್ನ ನಾವು ಉಳಿಸ್ಕೊಂಡಿದ್ವಿ. ಅದಕ್ಕೆ ತಾವೆಲ್ಲರೂ ಮುಂದೆ ಏನಾದ್ರು ಮಾನ್ಯ ಸಚಿವರು ಇದ್ರ ಬಗ್ಗೆ ಕೆಲವೊಂದು ವಿಷಯ ಹೇಳ್ತಾರೋ ಇದು 2 ಮಾತ್ರ ಮುಂಚೆನೆ ನಮ್ದು ಹುಕ್ಕೇರಿ ಮತ್ತು ಅತನಿಯಲ್ಲಿ ಕೂಡ ಯಾವುದೇ ಸ್ಪರ್ಧೆ ಹೊಂದಿರಲಿಲ್ಲ. ಹುಕ್ಕೇರಿಯಲ್ಲಿ ಮಾತ್ರ ಸ್ಪರ್ಧೆ ಮಾಡಿದ್ವಿ, ರಾಮದುರ್ಗದಲ್ಲಿ ಮಾಡಿದ್ವಿ. ಅಲ್ಲಿ 2 ಮಾತ್ರ ನಾವು ಸೋತಿದ್ವಿ. ಸೊ 4ನೇ ಚುನಾವಣೆಯಲ್ಲಿ ಗೆದ್ದಿದ್ವಿ. ಇದಕ್ಕೆ ಮುಂಚೆ ಆದಂತ ಎಲ್ಲ 9 ಸೀಟ್ಗಳು ಕೂಡ ಅದರ ಪರವಾಗಿದೆ ಅಂತ ಹೇಳಿದ್ವಿ. ನಿಮಗೆ ಹೇಳಿದಂತೆ ನಾವು ಗೆಲ್ತೀವಿ, ನಮ್ಮದೇ ಆಡಳಿತ ಹೇಳಿದ್ವಿ. ಆ ರೀತಿ ಇವತ್ತ ಜನ ಆಶೀರ್ವಾದ ಮಾಡ್ತಾರೆ.
ಜನರು ಹೇಳಿದಂಗೆ ಉತ್ತಮ ಆಡಳಿತ ನಡೆಸ್ತೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಎಲ್ಲ ಸೌಲಭ್ಯಗಳಿದ್ದಾರೆ, ನಮ್ದೇನು ಕೂಡ ಅದಕ್ಕೆ ಸೌಲಭ್ಯ ಇರ್ಬೋದು ಅಥವಾ ಅವ್ರದ್ದು ಏನಾದ್ರು ಸಹಾಯ ಬೇಕಾದ್ರೂ ಮಾಡುವಂತ ನಾವು ಹೊರಗಡೆ ಇದ್ದು ಪ್ರಯತ್ನ ಮಾಡ್ತೀವಿ. ಆ ವಿದ್ಯಾರ್ಥಿ ಮಾದರಿಯಾಗಿ ನಡೆಸಿ ಬ್ಯಾಂಕನ್ನ ನಾವೆಲ್ಲ ಬೇರೆ ಕಡೆ ಹೇಳ್ತೀವಿ, ಬೇರೆ ಬೇರೆ ಬ್ಯಾಂಕ್ ಒಳ್ಳೇದಿದೆ ಅಂತ. ಅದಕ್ಕಿಂತ ಹೆಚ್ಚಿಗೆ ಸ್ಥಾನ ಪಡೆದು ಮುಂದಿನ 5 ವರ್ಷಗಳಲ್ಲಿ ಚುನಾವಣೆಗೆ ಹೆಚ್ಚು ಪರಿಣಾಮಕಾರಿಯಾಗಿ ಆಡಳಿತ ಕೂಡ ಅಷ್ಟೇ ವಿನಂತಿಯನ್ನು ಮಾಡ್ತಿದ್ವಿ. ಬಹಳಷ್ಟು ಇದರಲ್ಲಿ ಚುನಾವಣೆ ಗೆಲ್ಲೋದ ಇಲ್ಲದ ಗೊತ್ತಿತ್ತು ಮುಂಚೆ, ಆದ್ರೂ ಕೂಡ ಅಪಪ್ರಚಾರ ಮಾಡಿ ನಾವು ಇಲ್ಲಿ ಗೆಲ್ತೀವಿ, ಅಲ್ಲಿ ಗೆಲ್ತೀವಿ, ಇಲ್ಲಿ ಗೆಲ್ತೀವಿ ಕೂಡ ಇರುವಂತ ಮಾಡಿದ್ದಾರೆ. ಇನ್ನು DCC ಬ್ಯಾಂಕ್ ಚುನಾವಣೆ ಇಡೀ ರಾಜ್ಯದ ತುಂಬಾ ದೊಡ್ಡ ಪ್ರಚಾರ ಆಗಿದೆ. ಇವತ್ತಿಂದ ಅದಕ್ಕೆ ತೆರೆ ಬಿಡಬೇಕು. ಮತ್ತೆ ನಾಳೆ ಬೇರೆ ಯಾವ್ದಾರ ಕಡೆ ಜಿಲ್ಲೆಗೆ ಹೋಗ್ಲಿ, ನಮ್ಮ ಜಿಲ್ಲೆ ಶಾಂತಿರ್ಲಿ. ಇನ್ನೊಂದಲ್ಲ, ಈಗಾಗಲೇ ಲಕ್ಷ್ಮಣ್ ಸವದಿ ಅವರು ಅಲ್ಲೇ ಹೇಳಿದ್ದಾರೆ, ಮತ್ತೊಂದು ನಾಳಿಂದ ಚರ್ಚೆ ಇಟ್ಕೊಂಡ್ರೆ ನಾವೆಲ್ಲ ಒಂದೇ ವಿಷಯದವ್ರು ಇಷ್ಟು ಜನ ಇದ್ದೀವಿ, ನಾವ್ಯಾಕೆ ಮಾಡೋದು ಈಗಾಗಲೇ ಬೀಜ ಬಿತ್ತಿದ್ದಾರೆ. ಅದು ಯಾವುದು ಕೂಡ ವರ್ಕೌಟ್ ಆಗೋಲ್ಲ. ಇದೆಲ್ಲ ಕೂಡಿ ಚುನಾವಣೆ ಮಾಡಿದ್ವಿ, ನಾವ್ ಹೆಚ್ಚು ನೀವು ಹೆಚ್ಚಲ್ಲ. ಯಾವ ಒಮ್ಮತದಿಂದ ಆಯ್ಕೆ ಮಾಡ್ತಾರೆ ಅಧ್ಯಕ್ಷರು ಆಗ್ತಾರೆ. ಈಗ 13ರಲ್ಲಿ ಇವು ಹೊರಗಡೆ ಇರಬಹುದು. ಈಗಾಗಲೇ ಹೊಸ ಅಂದ್ರೆ ಮತ್ತೆ ಚರ್ಚೆ ಇರಬೇಕಾದ ಅಧ್ಯಕ್ಷ ಆಗೋರಿಗೆ ಅಂತ ಒಂದು ಹೊಸ ತಳಿಯನ್ನ ಸಂಶೋಧನೆ ಮಾಡಿ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಬೆಳೆದ ತಮ್ಮಲ್ಲಿ ವಿನಂತಿ, ಬಹುಶಃ ಜಾಸ್ತಿ ಕೇಳುವ ಅವಶ್ಯಕತೆ ಇಲ್ಲ. ಜನರ ಆಶೀರ್ವಾದ ನಮ್ಮ ಗುಂಪು ನಿರೀಕ್ಷೆಯಂತೆ ನಾವು DC ಬ್ಯಾಂಕ್ ಅನ್ನ ಅಧಿಕಾರ ನಡೆಯಲ್ಲಿ ಯಶಸ್ವಿ. ಅದೇನು ಬೇಕಾದ್ರೆ ಬರ್ರಿ, ಅದೇನು ಎನ್ಕ್ವೈರಿ ಆದ್ರೆ ಆಗ ಅದಕ್ಕೆ ಸ್ವಾಗತ ಇದೆ ಅಂತ ಇಲ್ಲ. ಅದು ಕೇಸ್ ಮುಗಿದೋಗಿದೆ, ಅದರ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಹೊಸ ವಿಚಾರ ಏನು ಅಂತಂದ್ರೆ ಜಾತಿ ವಿಚಾರವನ್ನ ಮತ್ತೆ ಗೆಲ್ತಾ ಇದ್ದಾರೆ. ಕೆಲವೊಂದು ಕಡೆ ಏನಂತಂದ್ರೆ ಟಾರ್ಗೆಟ್ ಈ ರೀತಿಯಾಗಿ ಹೋಗ್ತಾ ಇದೆ ಅಂತ ನೋಡ. ಅದು ಕಾನೂನು ಇದೆ, ಅದು ಕಾನೂನು ಸೋಮವಾರ ಪೊಲೀಸರು ಕೇಸ್ ಹಾಕ್ತಾರ, ಇವರು ಯಾರ ಕೇಸ್ ಹಾಕಿ ಹಾಕ್ತಾರೆ. ಯಾಕಂದ್ರೆ ಅವರು ಇಡೀ ಜಾತಿ ನಿಂದನೆ ಮಾಡಿದ್ರೆ ಖಂಡಿತವಾಗಿ ಅದು ಕಾನೂನು ಕ್ರಮ ಅನ್ವಯಿಸ್ತದೆ. ಅದು ಇನ್ನೂ ನೋಡ್ಬೇಕು, ಯಾಕಂದ್ರೆ ಇನ್ನೂ 28 ಕೋರ್ಟ್ದಲ್ಲಿದೆ. ಆವಾಗ 4 ರಿಸಲ್ಟ್ ಕ್ಲಿಯರ್ ಆದ್ಮೇಲೆ ಅದು 8-10 ವರ್ಷದ ನಂತರ ಅಧ್ಯಕ್ಷ ಸ್ಥಾನ ಆಗುತ್ತೆ. 28 ಆಗುತ್ತೆ. ಇಲ್ಲ, ಅದು ಕೆಲವು ಓಟ್ಗಳನ್ನ ಬಿಟ್ಟೋಗಿದೆ ಅಷ್ಟೇ. ಅದು ಓಟ್ಗಳನ್ನ ತರ್ಲಿಕ್ಕೆ ಹೋದಾಗೆ ಕಂಡೀಷನ್ ಹಾಕಿದೆ ಅಷ್ಟೇ. ಸೊ ಅದೇನಂತ ಸೀರಿಯಸ್ ಮ್ಯಾಟರ್ ಅಲ್ಲ. 13 ಸ್ಥಾನಗಳಿದೆ. ಸಾಯಂಕಾಲ 4 ಗಂಟೆಗೆ ಮಾನ್ಯ ನ್ಯಾಯಾಲಯ ಆರ್ಡರ್ ಬರುತ್ತೆ, ಮತ್ತೆ ರಾತ್ರಿ 3 ಗಂಟೆಗೆ ಅರ್ಜಿಯನ್ನು ಹಾಕ್ತಾರೆ. ಬೆಳಿಗ್ಗೆ ಮತ್ತೆ ಕೋರ್ಟಿಗೆ ಬರುತ್ತೆ. ಅದೆಲ್ಲ ಕಾನೂನಲ್ಲಿ ಅವಕಾಶ ಇದೆ, ಕಾನೂನು ಅವ್ರಿಗೂ ಹೋಗ್ಲಿಕ್ಕೆ ಅವಕಾಶ ಇದೆ, ನಮಗೂ ಇದೆ ಮಾಡುವಂಥದ್ದು. ಒಂದು ಕಡೆ ಏನು ಪುರಾವೆ ಇಲ್ಲ, ಕೊಟ್ಟಿದ್ರೆ ಅಷ್ಟೇ. ಅದು ಅವ್ರು ಹೇಳೋದಕ್ಕೆ ಯಾವ್ದು ಪುರಾವೆ ಇಲ್ಲ. ಅದು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಎಲ್ಲರೂ ಕೂಡಿ ಯಾರು ಒಮ್ಮತ ಮಾಡ್ತಾರೋ ಅವ್ರು ಮಾಡ್ತಾರೆ, ಅವ್ರ ಅಮ್ಮಂದದ ಕೂಡಿ ಅದೇ ಅವ್ರೆಲ್ಲ ಚರ್ಚೆ ಮಾಡ್ಲಿ. 13 ಜನ ಕೂತು ಯಾರಿಗೆ ಮಾಡ್ಬೇಕಂತ ಚರ್ಚೆ ಮಾಡಿ ನಿರ್ಣಯ ತಗೊಳ್ಳಿ. ಓಕೆ, ಥ್ಯಾಂಕ್ ಯು. DCC ಬ್ಯಾಂಕ್ ಅಧ್ಯಕ್ಷ ಸ್ಥಾನನ ಲಿಂಗಾಯತ ಸಮಾಜ ಕೊಡ್ತೀರಿ ಅಂತ ಹೇಳಿದ್ರು ಪ್ರಶ್ನೆ ಬಂತು. 100 ಈಗೂ ಹೇಳ್ತೀನಿ ನಾನು, ನಮ್ಮ ಬಹುಮತ ಇದೆ, ನಾವು ಲಿಂಗಾಯತ ಸಮಾಜ ಅಧ್ಯಕ್ಷನೇ ಮಾಡ್ತೀವಿ. ಯಾಕಂದ್ರೆ ಅದ್ರಲ್ಲಿ ಬದಲಾವಣೆ ಇಲ್ಲೇ ಇಲ್ಲ. ಯಾಕಂದ್ರೆ ನಾ ಮೊದಲು ಹೇಳಿದ್ದೀನಿ, ಯಾಕಂದ್ರೆ ಆ ಸಮಾಜದ ಕೊಡುಗೆ ಬಹಳ ಇದೆ ಬ್ಯಾಂಕ್ ಮೇಲೆ. ಆ ಸಮಾಜದವರ ಅಧ್ಯಕ್ಷ ಆಗಬೇಕು, ಆ ಸಮಾಜ ಗೌರವ ಸಿಗಬೇಕು. ಲಿಂಗಾಯತ ಸಮಾಜ ಅಧ್ಯಕ್ಷನ ಮಾಡ್ತೀವಿ, ಅಥವಾ ಎರಡನೇ ಮಾತೇ ಇಲ್ಲ. ಸೊ ಅದಕ್ಕೆ ಏನೆಲ್ಲ ಬ್ಯಾಂಕ್ ಚುನಾವಣೆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಾತಾಡಿದ್ರು ಎಲ್ಲರೂ, ನಮ್ಮ ವಿರೋಧಿಗಳು, ನಮ್ಮ ವೈದಿಗಳು. ನಮಗೂ ಮಾತಾಡಕ್ ಬರ್ತಿತ್ತು.
ಅದ್ರ ಸುಮ್ಮನೆ ಬ್ಯಾಂಕಿನ ಮೇಲೆ ಗ್ರಾಹಕರ ಮೇಲೆ ಡಿಪಾಸಿಟ್ ಮೇಲೆ ಪರಿಣಾಮ ಬೀರಬಾರ್ದು ಅಂತ ಹೇಳಿ ನಾವು ಭಾಳ ನಮ್ಮ ಸಹನೆ ಕಂಟ್ರೋಲ್ದಿಂದ ಮಾತಾಡ್ಕೊಂಡು ಹೋದ್ರೆ ಯಾಕಂದ್ರೆ ಮಾತಾಡಕ್ ಭಾಳ ಬರ್ತದೆ. ಈಗಂತ ಒಂದೇರಿ ಜಯಶ್ರೀ ಶೆಟ್ಟಿ ಹೆಸರು ಮೇಲೆ ಲೋನ್ ಕೊಟ್ಟಿದ್ದಾರೆ, ಎಲ್ಲ ಡಾಕ್ಯುಮೆಂಟ್ಸ್ ತೆಗೆಸ್ತೀವಿ, ತೆಗೆದು ಅದ್ರ ಮ್ಯಾಗ ನಾವು ಡೆಫರ್ಮೇಷನ್ ಕೇಸು ಹಾಕ್ತೀವಿ. ಯಾಕಂದ್ರೆ ಅದು ಗೌರ್ಮೆಂಟು ಆ ಜಾಗನ ರೆಸಿಡೆನ್ಸ್ ಕಮರ್ಷಿಯಲ್ ಕನ್ವರ್ಷನ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸ್ ಇದ್ದು ಸುಳ್ಳು ಹೇಳ್ತಾರೆ. ಮತ್ತು ನಿಮಗೆಲ್ಲ ಹೇಳ್ತಾರೆ ಮುಂದೆ ಯಾರ್ಯಾರು ಶುಗರ್ ಫ್ಯಾಕ್ಟ್ರಿ ಎಷ್ಟು ಲೋನ್ ತೊಗೊಂಡ್ರು, ಎಷ್ಟು ಜಮೀನು ಕೊಟ್ಟರು, ಎಷ್ಟು 100 ಕೋಟಿ ತೊಗೊಂಡ್ರು, ಭಾಳ ಎಲ್ಲ. ಅದಕ್ಕೆ ಈಗ ನಮ್ಮ ಜಗಳದಿಂದ ಗ್ರಾಹಕರು ಪರಿಣಾಮ ಆಗಬಾರ್ದಂತ ಬಿಟ್ಟಿದ್ದೀನಿ. ಡೆಫಿನೆಟ್ ಆಗಿ ಅಂದ್ರೆ ನಾವು ಸುಮ್ಮನೆ ಅಂದ್ರೆ ನಮ್ಮ ವೀಕ್ನೆಸ್ಸು ನಮ್ಮ ಕಮ್ಜೋರಿ ಎಲ್ಲ ಸುಮ್ಮನೆಲ್ಲ ಇಲೆಕ್ಷನ್ ಇದೆ, ದೀಪಾವಳಿ ಬರ್ತಿದೆ, ಹಬ್ಬ ಯಾಕೆ ಜಗಳ ಮಾಡೋದಂತೇಳಿ ಸುಮ್ಮನೆ ಗೊತ್ತಿದ್ದಾರೆ. ಜಗಳ ಮಾಡಕ ಮಾತಾಡಕ ಅವಕ್ಕೆ ಜಾಸ್ತಿ ಬರ್ತೈತೆ ನಮಗೆ. ಸಮಯ ಬರಲಿ ಮಾಡೋಣ. ಅದಕ್ಕೆ ನಾವೆಲ್ಲ ಏನಿಲ್ಲ ಬ್ಯಾಂಕ್ನ ಅವ್ರು ಹೆಂಗೆ ಹೇಳ್ತಾರೆ ಅಂದ್ರೆ ಮಂದಿಗೆ ನಾವಿಲ್ಲಂದ್ರೆ ಬ್ಯಾಂಕ್ ಇಲ್ಲ ಅಂತಾರೆ. ಅದು ಭಾಳ ತಪ್ಪು ಕಲ್ಪನೆ. ಅದಕ್ಕೆ ನಾವು ಒಂದು 5 ವರ್ಷ ನಮ್ದು ಇದ ಆಡಳಿತ ಮಂಡಳಿ ಬಂದಿದ್ದಿಲ್ಲ, ಅವ್ರಿಗೆ ಒಳ್ಳೆ ಕೆಲಸ ಮಾಡಿ ನಾವು ತೋರಿಸೋಣ್ರಿ. ಅದಕ್ಕೆ ಈಗೆಲ್ಲ ನಮ್ಮೊಬ್ರು ಯಾರೋ ಕ್ಯಾಂಡಿಡೇಟ್ ಇದ್ರೆ ಅಲ್ಲಿ ಹೋಗಿ ಫೋಟೋ ತರಿಸೋದು, ಆ ಫೋಟೋ ವೈರಲ್ ಮಾಡೋದು ಇವೆಲ್ಲ ಇವತ್ತು ನಾಳಿಂದ ನಡೀತಾವ್ರೆ. ಮತ್ತೆ ಎಲ್ಲಾರು ಮೀಟಿಂಗ್ ಕರೀತಾರೆ ಈಗೆಲ್ಲ. ಅದಕ್ಕೆ ನಮ್ದು ಏನೆಲ್ಲ 7 ಜನ ಅಭ್ಯರ್ಥಿಗಳು ನಮ್ಮ ಅವಿರೋಧದವರು ಬಂದವರು ಎಲ್ಲ ಕೂಡ ನಿಮಗೆ ಸ್ಪಷ್ಟವಾಗಿ ಹೇಳಿರುವಂತ ರಾಜಕಾಗಿ ಪ್ರಕಾಶ್ ಹುಕ್ಕೇರಿ, ಬಾಬಾ ಸಾಹೇಬ್ ಪಟೇಲ್ ನಮ್ಮ ಜೊತೆಗಿರ್ತಾರೋ, ಸಂಸ್ಥೆನ ಜೊತೆಗಿರ್ತಾರೋ 13 ಜನ ಕುತ್ಕೊಂಡು 13 ಜನ ಏನೋ ಇದ್ರು ಕುತ್ಕೊಂಡು ಅದರೊಳಗೆ ಅಧ್ಯಕ್ಷರು, ಉಪಾಧ್ಯಕ್ಷರು ನಿರ್ಣಯ ಮಾಡಿ ಒಳ್ಳೆ ಪಂಚಾಯತ್ ಅಧ್ಯಕ್ಷರು ಒಳ್ಳೆ ಪಂಚಾಯತ್ ಕಳಿಸ್ತಾರೆ. ಈ ಮಣ್ಣು ಒಂದು ದಿವಸ 1 ಕೋಟಿ ರೂಪಾಯಿ ವ್ಯಾಪಾರ ಆಗೈತಿ. ಓಕೆ, ಥ್ಯಾಂಕ್ ಯು. ಈಗ ಇನ್ನೊಂದು 2-3 ವಿಷಯ ಹೇಳಿ